ಇದು ರಾಯಚೂರಿನಿಂದ ಬಂದಿರೋವಂಥದ್ದು. ಆಸೆ ಮತ್ತು ಕೆಲವೊಮ್ಮೆ ಅವಕಾಶಗಳು ಎರಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆಸೆ ಇರುತ್ತೆ, ಆದರೆ ಅವಕಾಶ ಇರಲ್ಲ. ಕೆಲವು ಸರಿ ಅವಕಾಶಗಳಿರುತ್ತವೆ, ಆಸೆ ಇರೋದೇ ಇಲ್ಲ, ಅವ್ರಿಗೆ ಸತ್ತೋಗಿರುತ್ತೆ ಆಸೆಗಳೆಲ್ಲ. ಕೆಲವು ಪ್ರಕರಣದಲ್ಲಿ ಅದು ಹೇಗೋ ಧೈರ್ಯ ಮಾಡಿ ತಮ್ಮ ಆಸೆಯನ್ನು ಪೂರೈಸ್ಕೊಳ್ಳೋಕ್ಕೆ ಸಿಕ್ಕಿರೋ ಅವಕಾಶವನ್ನು ಬಳಸ್ಕೊಳ್ಳೋಕ್ಕೆ ಕೆಲವರು ಹೊರಟು ಅರ್ಧ ದಾರಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ನನ್ನ ಲೆಕ್ಕಾಚಾರದಲ್ಲಿ ಈ ಮಗುನೂ ಅರ್ಧ ದಾರಿಯಲ್ಲಿ ಸಿಕ್ಕಾಕ್ಕೊಂಡಿರೋ ಮಗು ಇದ್ದಂಗೆ ಇದೆ ನನಗೆ ಸದ್ಯಕ್ಕೆ, ಮೇಲ್ನೋಟಕ್ಕೆ. ಬಟ್ ಎ ಟ್ರಮೆಂಡಸ್ ಸ್ಟೋರಿ ಆಫ್ ಎನ್ ಅನ್ಬಿಲೀವಬಲ್ ಇಂಟ್ರೆಸ್ಟ್ ಶೋನ್ ಬೈ ಒಂದು ಗರ್ಲ್, ಒಂದು ಮಗು, ಹೆಣ್ಣು ಮಗು. ಸಾಮಾನ್ಯವಾಗಿ ನೀವೀಗ ನೋಡ್ತಿರೋವಂಥದ್ರಲ್ಲಿ ಈ ಹೆಣ್ಣು ಮಕ್ಕಳುಗಳಿಗೆ ಓದೋದನ್ನು ಎನ್ಕರೇಜ್ ಮಾಡೋದು ತುಂಬ ಕಡಿಮೆ. ಪ್ಲಸ್ ಅದರಲ್ಲೂ ಸಾಮಾಜಿಕವಾಗಿಗಿಂತ ಆರ್ಥಿಕವಾಗಿ ಹಿಂದಿದ್ರೆ ಅಂತೂ ಮಾಡೋದೇ ಇಲ್ಲ ಅಂದ್ಬಿಡ್ತಾರೆ. ಆದರೆ ಹಠ ಹಿಡಿದು ಈ ಮಗು ಮುಂದೆ ಸಾಗಿರೋದ್ರಿಂದ ಈ ಬೆಂಬಲವನ್ನು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದು. ಒಂದು ವೇಳೆ ಈ ಮಗು ಹಠ ಹಿಡಿದೇ ಇದ್ದಿದ್ದರೆ ನಾನು ಓದಬೇಕು ಅನ್ನೋದನ್ನು ಬಹುಶಃ ಇದು ಆಗ್ತಿರಲಿಲ್ಲ ಅನಿಸುತ್ತೆ. ಇವತ್ತು ಆಗತ್ತೆ. ಬಟ್ ಏನಾಗಿದೆ ಈ ಕತೆ ಫಸ್ಟ್ ನೋಡೋಣ. ಈ ವಿದ್ಯಾರ್ಥಿನಿಯ ಹೆಸರು ಬುಷ್ರಾ ಮಹೇಕ್. ರಾಯಚೂರಿನ ಸಿಂಧನೂರಿನವರು. ಪಿಯುಸಿ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಆಗಿದ್ದರಿಂದ ರಾಯಚೂರಿನ ರಿಮ್ಸ್ ವೈದ್ಯಕೀಯ ವಿಜ್ಞಾನಗಳ ಬೋಧಕ ಆಸ್ಪತ್ರೆ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟ್ ಪಡೆದಿದ್ದಾರೆ. ತಂದೆ ಖಲೀಲ್ ಪಾಷಾ ಸ್ಟೇಷನರಿ ವಸ್ತುಗಳ ಸಣ್ಣ ವ್ಯಾಪಾರಿಯಾಗಿದ್ದು ಮಗಳನ್ನು ಓದಿಸಲು ಕಷ್ಟಪಡುತ್ತಿದ್ದಾರೆ. ಈಗ ವ್ಯಾಪಾರದಲ್ಲೂ ನಷ್ಟ ಅನುಭವಿಸಿ ಅಂಗಡಿ ಮುಚ್ಚುವ ಹಂತದಲ್ಲಿದೆ. ಅನಾರೋಗ್ಯ ಸಮಸ್ಯೆಗಳಿಂದ ಮಗಳ ಮೆಡಿಕಲ್ ಕಾಲೇಜು ಶುಲ್ಕ ಕಟ್ಟಲು ಆಗದೆ ಅಸಹಾಯಕ ಸ್ಥಿತಿ ಎದುರಿಸುತ್ತಿದ್ದಾರೆ. 4 ಜನ ಅಕ್ಕ ತಂಗಿಯರಲ್ಲಿ ಬುಷ್ರಾ ಮಹೇಕ್ ಮೂರನೆಯವರು. ಮೊದಲನೇ ವರ್ಷದ ಕಾಲೇಜು ಶುಲ್ಕವನ್ನ ಬುಷ್ರಾ ಮಹೇಕ್ಳ ಶಿಕ್ಷಕರೇ ಭರಿಸಿದ್ದಾರೆ. ಬುಷ್ರಾ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅಂತ ಆಕೆ ಓದಿದ ಶಾಲೆಯ ಶಿಕ್ಷಕರು ಕಾಲೇಜು ಶುಲ್ಕ ಕಟ್ಟಿದ್ದಾರೆ. ಉಳಿದ 3 ವರ್ಷಗಳ ಕಾಲೇಜು ಶುಲ್ಕ ಕಟ್ಟಲು ಆರ್ಥಿಕ ಸಮಸ್ಯೆ ಎದುರಾಗಿದೆ. ಬುಷ್ರಾ ಮಹೇಕ್ರ ತಂದೆ ಖಲೀಲ್ ಪಾಷಾ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು 3 ಹೆಣ್ಣು ಮಕ್ಕಳನ್ನು ಓದಿಸಲು ಕಷ್ಟಪಡುತ್ತಿದ್ದಾರೆ. ದೊಡ್ಡ ಮಗಳಿಗೆ ಮದುವೆ ಮಾಡಿದ್ದಾರೆ. ಬಡತನದ ನಡುವೆಯೂ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಎಂಬ ಹಂಬಲ ಹೊಂದಿದ್ದಾರೆ. ಬುಷ್ರಾ ಮಹೇಕ್ ಎಂಬಿಬಿಎಸ್ ಬಳಿಕ ನ್ಯೂರೋ ಸರ್ಜನ್ ಆಗಬೇಕು ಅಂತ ಕನಸು ಕೊಟ್ಟಿಕೊಂಡಿದ್ದಾರೆ. ವೈದ್ಯೆಯಾದ ಬಳಿಕ ತನ್ನಂತೆ ಇರುವ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೈಲಾದ ಸಹಾಯ ಮಾಡುತ್ತೇನೆ ಎಂಬ ಆಶಯ ಇವರದ್ದು. ಸರ್ಕಾರಿ ಸೀಟು ಸಿಕ್ಕಿರುವುದರಿಂದ ಎಂಬಿಬಿಎಸ್ ಓದು ಪೂರ್ಣಗೊಳಿಸಿ ವೈದ್ಯೆಯಾಗಬೇಕು ಅನ್ನೋ ಕನಸು ಕಾಣುತ್ತಿರುವ ಈ ವಿದ್ಯಾರ್ಥಿನಿಗೆ ಕಾಲೇಜು ಶುಲ್ಕ ಕಟ್ಟಲು ಸಹಾಯ ಬೇಕಿದೆ. ಭಾಳ ವಿಚಿತ್ರ ಅಂತಂದರೆ ಈ ಕಥೆಯನ್ನು ನಮಗೆ ಪರಿಚಯಿಸಲಿಕ್ಕೋ ಅಥವಾ ಆಕೆಗೆ ಬೆಂಬಲವಾಗಿ ನಿಲ್ಲಕ್ಕೋ ಶಿಕ್ಷಕರೇ ಆಗಿರುವಂಥ ಶ್ರೀನಿವಾಸ್ ಕುಲಕರ್ಣಿಯವರು ನನ್ನ ಜೊತೆ ಇದ್ದಾರೆ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಇನ್ನು ಆಬ್ವಿಯಸ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯೂ ಆಗಿರುವ ಬುಷ್ರಾ ಮೆಹಕ್ ಅವಳು ನನ್ನ ಜೊತೆ, ಆಕೆ ಕೂಡ ಇದ್ದಾರೆ ನನ್ನ ಜೊತೆ. ನಿನಗೂ ಸ್ವಾಗತ ಅಮ್ಮ. ನಿಮ್ಮ ತಂದೆಗೆ ಎಷ್ಟು ಮಕ್ಕಳು? 4 ಸರ್. 4 ಜನದಲ್ಲಿ ಹೆಣ್ಮಕ್ಳು ಎಷ್ಟು, ಗಂಡು ಮಕ್ಕಳು ಎಷ್ಟು? 4 ಹೆಣ್ಮಕ್ಳು ಸರ್. ಹೂವಾ, ನೀನು ದೊಡ್ಡವಳಾ? 3rd ಸರ್. ಇನ್ನು ನೀವೇನು ಮಾಡ್ತಾರೆ ಉಳಿದವರೆಲ್ಲ? ಫಸ್ಟಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಸರ್. ಕಳಿಸಿದ್ರು. ಹಾಂ. ಸೆಕೆಂಡ್ ಅವರು ಕಾಮರ್ಸ್ ಓದ್ತಿದ್ದಾರೆ ಸರ್, BCom. ಥರ್ಡ್ ನಾನು ಸರ್. 4th 8th ಸ್ಟ್ಯಾಂಡರ್ಡ್ ಸರ್. ನೀನು ಹೆಂಗೆ ಅಷ್ಟೊಂದು ಓದ್ಬಿಟ್ಟೆ? ಸರ್. ನೀನು ಹೆಂಗೆ ಓದ್ಬಿಟ್ಟೆ ಅಷ್ಟೊಂದು? ನಿಮ್ಮ ಮನೇಲಿ ಯಾರು ತುಂಬ ಓದಿದ್ದಾರೆ? ನಿಮ್ಮಪ್ಪ ಓದಿಲ್ಲ ತುಂಬ? ಇಲ್ಲ ಸರ್, ಅವ್ರು 12th ಪಾಸ್ ಔಟ್ ಸರ್. 12th ಪಾಸ್ ಆದಮೇಲೆ ಬಿಟ್ಟರು. ಅಮ್ಮ 7th ಪಾಸ್ ಔಟ್ ಸರ್. ಅಷ್ಟೇ. ಹೆಂಗೆ ಸಪೋರ್ಟ್ ಮಾಡಿದ್ರಾ ಸರ್ ಓದು ಅಂತ? ಹಾಂ ಸರ್. ಬೇಡ ನಿನಗೂ ಲಗ್ನ ಮಾಡಿ ಕಳಿಸ್ಬಿಡ್ತೀವಿ ಹೋಗು ಬೇಡ ಅಂತ ಅನ್ಲಿಲ್ಲೇನೆ? ಹಂಗೇನಿಲ್ಲ ಸರ್, ನಮ್ಮ ಟೀಚರ್ಸ್ ಇದ್ರಲ್ಲ ಸರ್, ಅವರು ತುಂಬ ಹೇಳಿದ್ದಾರೆ ಹಿಂಗೆ ಓದಿದರೆ ಇನ್ನು ಮೇಲೆ ಹೋಗ್ತಾಳೆ, ಹುಡುಗಿ ಹತ್ರ ಭಾಳ ಟ್ಯಾಲೆಂಟ್ ಇದೆ ಅಂತ. ಸೊ ಅವ್ರು ಸಪೋರ್ಟ್ ಮಾಡಿದರೆ ಅವರು ನಿಮ್ಗೆ ಧೈರ್ಯ ಆಯ್ತಾ? ಹಾಂ ಸರ್. ಧೈರ್ಯ ಬಿಡ್ಬಿಟ್ಟು ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ಯಾ ಈಗ? ಆಗುತ್ತೆ ಸರ್, ಹೆಂಗಾದ್ರೆ ಹಾಂ ಆಗುತ್ತೆ ಅಂತ ಅದನ್ನು ಧೈರ್ಯ ಇದೆ ಸರ್. ನೀವೆಲ್ಲಿ ಟೀಚರು? ನಾನು ಸಿಂಧನೂರಲ್ಲಿ ಸರ್, RGM ಸ್ಕೂಲ್ ಅಂತೇಳಿ, ರುದ್ರಗೌಡ ಸ್ಮಾರಕ ಪ್ರೌಢಶಾಲೆ. ಏನು ಸ್ಕೂಲ್ ಅದು? ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ ಹೈಸ್ಕೂಲ್ ಸರ್ ಅದು. ಈಕಿ ನಿಮ್ಮ ಸ್ಕೂಲ್ನಲ್ಲಿ ಓದಿ? ನಮ್ಮ ಸ್ಕೂಲಲ್ಲಿ 8th ಆ್ಯಕ್ಚುಲಿ 1 to 10th ನಮ್ಮ ಸ್ಕೂಲಲ್ಲಿ ಓದಿದ್ದು ಸರ್. ಬಟ್ 8th ನಮ್ಮ ಜೊತೆಗಿದ್ದರು ಸರ್. ನಿನಗೆ 10th ಎಷ್ಟು ಬಂತು? 97 ಸರ್. PUCಲಿ 97 ಸರ್. ಹೌದಾ? ಹಾಂ ಸರ್. CETಲಿ ರ್ಯಾಂಕು? ಇಂಜಿನಿಯರಿಂಗ್. ನೀಟ್ ತಾನೆ? ಹಾಂ, ನಾನು ನೀಟ್ ಸರ್. ಹಾಂ. CETನೂ ಬರೆದಿದ್ದೀನಿ ಸರ್. CETಯಲ್ಲಿ ಇಂಜಿನಿಯರಿಂಗ್ 3030 ಸರ್. ನೀಟಲ್ಲಿ 47,126.
ಈಗೇನು ತೊಗೊಂಡಿರೋದು ನೀನು ಮೆಡಿಕಲಲ್ಲಿ? ಮೆಡಿಕಲಲ್ಲಿ MBBS ಕಾಮನ್ ಇರುತ್ತೆ ಸರ್ ಎಲ್ಲರಿಗೆ. ಆಮೇಲೆ ತಾನೇ ಆಮೇಲೆ ಸ್ಪೆಷಲಿಸ್ಟ್. ಅದರಲ್ಲೂ ಫಸ್ಟ್ 1 ವರ್ಷ ಕಾಮನ್ ಸಬ್ಜೆಕ್ಟ್ಸೇ ಎಲ್ಲ ಇರುತ್ತಲ್ವ ಮೆಡಿಕಲಲ್ಲಿ? ಹಾಂ ಸರ್. ಎಲ್ಲ ಇರುತ್ತಲ್ಲ, ಆ ಥರ ಏನೋ ಇದೆ ಸಿಲೆಬಸ್ ಅದೊಂಥರ. ಲೈಕ್ ಬಟ್ ಈಗೆಲ್ಲ 7 ವರ್ಷ ಆಗಲ್ವಾ, 5 ವರ್ಷ ಅಲ್ವಾ? 4 years ಓದೋದಿರುತ್ತೆ ಸರ್, 1 year ಇಂಟರ್ನ್ಶಿಪ್ ಸರ್. ಆಮೇಲೆ MD ಮಾಡೋಕ್ಕೆ ಸ್ಪೆಷಲಿಸ್ಟ್. ಅಲ್ಲ, ಅಲ್ಲೇನೋ ಗೌರ್ಮೆಂಟ್ ಇದು ಬರುತ್ತಲ್ಲ 1 ವರ್ಷನೋ ಏನೋ 1 year ರೂರಲಲ್ಲಿ ಹೋಗಿ ವರ್ಕ್ ಮಾಡ್ಬೇಕು ಸರ್. ಮಾಡ್ಬೇಕಲ್ಲ ಅದು? ಹಾಂ, ಅದನ್ನು ಮಾಡಬೇಕು. ಅದು ಕೈ ಎತ್ಬಿಡ್ತೀಯಾ? ಇಲ್ಲ ಸರ್, ಅದು ಆ ಟೈಮಲ್ಲೇ ನೀಟ್ ಪ್ರಿಪ್ರೇಷನ್ ಮಾಡ್ಬೇಕು ಸರ್. ನೀಟ್ PGಗೆ ಪ್ರಿಪೇರ್. PGಗೆ. ನಿಮ್ಮ ಮನೇನೂ ರಾಯಚೂರಾ? ಸಿಂಧನೂರು ಸರ್. ಈಗ ನೀ ಎಲ್ಲಿದ್ದೀಯಾ ಮತ್ತೆ? ರಾಯಚೂರಲ್ಲಿ ಹಾಸ್ಟೆಲಲ್ಲಿ ಇರ್ತೀನಿ ಸರ್, ಮನೆ ಇರೋದು ಸಿಂಧನೂರಲ್ಲಿ. ನಿಮ್ಮ ಫ್ಯಾಮಿಲಿಲೆಲ್ಲ ಇವಳಿಗೆ ಯಾಕೆ ಬೇಕಿತ್ತು ಇವೆಲ್ಲ? ಸುಮ್ಮನೆ ಇಲ್ಲಿಂದ ಸಿಂಧನೂರಿಂದ ಮನೆಯಿಂದ ಅಲ್ಲೋಗಿ ರಾಯಚೂರಲ್ಲಿ ಒಬ್ಬಳೇ ಇದ್ಕೊಂಡು ಯಾಕೆ ಓದೋಕ್ಕೆ ಬೇಕಾಗಿತ್ತು? ಅವಳಿಗೆ ಅವಳಿಗೆ ಒಂದು ನಿಕಾ ಮಾಡಿ ಕಳಿಸೋದು ಅಲ್ವಾ ಅಂತ ಯಾರೂ ಹೇಳಿಲ್ವಾ? ಹೇಳಿದ್ರು ಸರ್, ಬಟ್ ನಮ್ಮಪ್ಪ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಹೌದಾ? ಈಗ ಹೀರೋ ನಿಮ್ಮ ಅಪ್ಪನ ನೀನಾ ಹೀರೋಯಿನ್ನ? ಯಾರು ಹೀರೋ ಅವರ ಹೀರೋಯಿನ್ ನೀನಾ? ಯಾರು ದೊಡ್ಡವ್ರಿಗೆ ಇದರಲ್ಲಿ? ಟೀಚರ್ಸ್ ಬಿಡು, ಅವ್ರು ಪರ್ಮನೆಂಟ್ ಹೀರೋಸ್ ಅವರು. ಹಾಂ ಹಾಂ. ಈಗ ನಿಮ್ಮಿಬ್ಬರಲ್ಲಿ ಯಾರು? ನಮ್ಮಪ್ಪ ಸರ್. ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಷ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಸರ್. ಅವ್ರು ಬೇಡ ವೆರಿ ಅಂದ್ಬಿಟ್ರೆ ಸರ್ಪ್ರೈಸಿಂಗ್ ನನಗೆ ಆ್ಯಕ್ಚುಲಿ. ಅವರು ಹಿ ಕುಡ್ ಹವ್ ಈಸಿಲಿ ಟೋಲ್ಡ್ ಯು ನನ್ನ ಕೈಲಾಗಲ್ಲ ಬಿಟ್ಬಿಡು ಅಂತ. ಹಿ ಕುಡ್ ಹವ್ ಈಸಿಲಿ ಟೋಲ್ಡ್ ಯು, ಹೇಳ್ಬೋದಾಗಿತ್ತು. ಆಗಲ್ಲ ನನಗೆ ಯಾವ್ದಾದ್ರು ಡಿಗ್ರಿ ಮಾಡ್ಕೋ ಸಾಕು ಅಂತ ಹೇಳ್ಬೋದು, ಒಂದು BSc ಮಾಡ್ಕೋ, ಏನೋ ಒಂದು ಮಾಡ್ಕೋ ಅಂತ ಹೇಳ್ಬೋದಾಗಿತ್ತು. ಅಮೇಝಿಂಗ್. ಓಕೆ, ಈಗ ನೀವು ಯಾಕೆ ಬಂದ್ರಿ ಮೇಷ್ಟ್ರೆ? ಸರ್ ಯಾಕಂದರೆ 8th ನಾವು ಹೋಗಿ ಸಪೋರ್ಟ್ ಮಾಡಿದ್ವಿ ಸರ್. ಇಲ್ಲಿ ಬೆಂಗಳೂರಲ್ಲಿ ನಾವು ಒಂದು 4-5 ಸೈನ್ಸ್ ಕಾಂಪಿಟೇಷನ್ಗೆ ಕರ್ಕೊಂಬಂದಿದ್ವಿ. ಒಂದು KSC ಅವ್ರನ್ನ ಸರ್. ಏನು ಸೈನ್ಸ್ ಕಾಂಪಿಟೇಷನ್? ಅದು ಸೈನ್ಸ್ ಇನ್ ಆ್ಯಕ್ಷನ್ ಅಂತೇಳಿ ಸ್ಟಿಂಗ್ 2020 ಅಂತ ಇತ್ತು ಸರ್. ಎಲ್ಲಿ? KSC ಇದು ಯಲಹಂಕದ ಹತ್ರ ಇದು ಬರುತ್ತಲ್ಲ ಸರ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಅದರಲ್ಲಿ ಆ ಹುಡುಗಿನೇ ಟಾಪರ್ ಸರ್, ಆಲ್ ಓವರ್ ಕರ್ನಾಟಕಕ್ಕೆ 7,000 rupees ಗಿಫ್ಟ್ ಕೊಟ್ಟಿದ್ದೆ. ಏನು ಮಾಡಿದ್ಲ ಅದರಲ್ಲಿ? ಅದರೊಳಗೆ ಸರ್ ಅವರು ಆಟೋಮೊಬೈಲ್ಸಲ್ಲಿ ಎಕ್ಸಾಸ್ಟ್ ಬರುತ್ತಲ್ಲ ಸರ್, ಅದನ್ನ ಯಾವ ರೀತಿ ಫಿಲ್ಟ್ರೇಷನ್ ಮಾಡಬೇಕು. ಇಂಜಿನಿಯರಿಂಗ್ ಅದು ಮೆಡಿಕಲ್ಗೆ ಹಾಕೋದೆ? 10th ಮಾಡಿದ್ದೆ ಸರ್. 10th ಹಾಗಾಗಿ ಆಮೇಲೆ ಮೆಡಿಕಲ್ಗೆ ಹಾಕೋದೆ ಹಂಗಾರೆ? ಇಂಟ್ರೆಸ್ಟ್ ಮೊದಲಿಂದನೇ ಮೆಡಿಕಲಲ್ಲಿ. ನೆಕ್ಸ್ಟ್ ಅಲ್ಲಿಂದ ಗುಜರಾತಿಗೆ ಹೋಗಿದ್ವಿ ಸರ್, ಅವ್ರನ್ನ ಕರ್ಕೊಂಡೆ 5 days. ಅದಕ್ಕೋಸ್ಕರ ಆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಉದ್ದೇಶದಿಂದ ನಮ್ಮ ಕೈಲಾದಷ್ಟು ಈಗ ಈ ಫೀಲ್ಡಿಗೆ ಬಂದಿದೆ ಅಂದರೆ ಏನಾದರೂ ಮಾಡಬೇಕಲ್ಲ ಸರ್. ನೀನು ಸೆಕೆಂಡ್ ಇಯರಲ್ಲಿ ಇದೆಯಾ? ಹಾಂ ಸರ್. ಓಕೆ, ದಟ್ಸ್ ಕರೆಕ್ಟ್ ಅಲ್ಲ? ಹಾಂ ಸರ್. ಕರೆಕ್ಟ್. ಓಕೆ, ಫೇರ್. ಫಸ್ಟ್ ಇಯರ್ ಹೆಂಗೆ ಪೇ ಆಯಿತು ಸರ್? ಫಸ್ಟ್ ಇಯರ್ದಾಗ ಏನು ಮಾಡಿದ್ವಿ ಅಂದರೆ ನಮ್ಮ ಫ್ರೆಂಡ್ಸ್ ಸೇರಿಕೊಂಡು, ನಮ್ಮಲ್ಲಿ ಚನ್ನನಗೌಡ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ ಸರ್. ಓಕೆ. ಅವ್ರ ಕಡೆಯಿಂದ ಎಷ್ಟು ಇಸ್ಕೊಂಡು ಎಲ್ಲರೂ ಕೂಡ ಇಸ್ಕೊಂಡು ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಸರ್. ಫಸ್ಟ್ ಇಯರ್ ಅಂತೂ ಸೇರಿಸೋಣ, ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ನೋಡೋಣ ಅಂತ. ಯಾಕೆ ರೀಸೆಂಟಾಗಿ 2 days ಬ್ಯಾಕ್ ಫಸ್ಟ್ ಇಯರ್ ಮುಗೀತು ಸರ್ ಅಷ್ಟೇ. ಈ ನೆಕ್ಸ್ಟ್ December 20 ಒಳಗೆ ಅವ್ರದ್ದು ಫೀಸ್ ಕಟ್ಟಬೇಕಲ್ಲ ಸರ್. ಹಾಗಾಗಿ ಎಲ್ಲ ಕಡೆ ಅಪ್ರೋಚ್ ಮಾಡೋಣ ಫಸ್ಟ್ ಇಯರ್ ಮುಗಿಸೋದ್ರಾಗೆ ಅಂತ. ದಟ್ಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರದಲ್ಲಿ. ನಿಂಗೆ ಏನು ಅನಿಸುತ್ತೆ ಹಂಗೆ ಮಾಡಿದಾಗ ಟೀಚರ್ಸ್ ಎಲ್ಲ? ಐ ಆಮ್ ಜಸ್ಟ್ ಕ್ಯೂರಿಯಸ್. ಖುಷಿಯಾಗುತ್ತೆ ಸರ್, ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲ. ಸರ್, ನೀ ಏನು ಮಾಡ್ತೀಯ ಅದರಿಂದ? ಸರ್ ಓಕೆ, ವಾಟ್ ಈಸ್ ದಿಸ್ ಸೊಸೈಟಿ ಕ್ಯಾನ್ ಎಕ್ಸ್ಪೆಕ್ಟ್? ನಿಮ್ಮ ತಂದೆ ತಾಯಿಗೆ ಬಿಟ್ಬಿಡು, ಆಬ್ವಿಯಸ್ಲಿ ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀಯೋ, ನಿನ್ನ ಕೈಲಿ ಆದಷ್ಟು ಮಾಡ್ತೀಯೋ, ಅದೆಲ್ಲ ಪ್ರಶ್ನೆ ಬೇರೆ. ಹಾಂ ಸರ್. ನಂಗೆ ಗೊತ್ತಿಲ್ಲ ನಾಳೆ ಅದು ಹಿಂಗಾಗುತ್ತೋ ಏನೋ. ಬಟ್ ಸೊಸೈಟಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಿನ್ನಿಂದ? ಸರ್, ನಾನು ಒಂದು ಲೆವೆಲಿಗೆ ಹೋದ್ಮೇಲೆ ನಾನು ಬೇರೆಯವರಿಗೆ ಹೆಲ್ಪ್ ಬೇಕಾದರೆ ಅವರಿಗೂ ಮಾಡ್ತೀನಿ ಸರ್. ನನಗೆಲ್ಲದಕ್ಕಿಂತ ಇಂಪಾರ್ಟೆಂಟು ನೀನೇನಾಗಬೇಕು ಗೊತ್ತಾ? ಒಳ್ಳೆ ಡಾಕ್ಟರ್ ಆಗು, ಹಾಂ ಸರ್. ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗು, ಹಾಂ ಸರ್. ಸಾಕು. ದಟ್ಸ್ ಆಲ್. ವೆನ್ ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಯು ವಿಲ್ ಬಿ ಆಬ್ವಿಯಸ್ಲಿ ಅ ಗುಡ್ ಡಾಕ್ಟರ್. ಎಸ್. ಗುಡ್ ಹ್ಯೂಮನ್ ಬೀಯಿಂಗ್ ಆಗದೆ ಡಾಕ್ಟ್ರಲ್ಲ, ಏನು ಓದಿದ್ರು ಆ ಪ್ರೊಫೆಷನಲ್ ಗುಡ್ ಆಗಲ್ಲ ಅವರು. ಕರೆಕ್ಟ್. ಹಾಗಾಗಿ ಜಸ್ಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್, ಯು ವಿಲ್ ಆಬ್ವಿಯಸ್ಲಿ ಬಿಕಮ್ ಎ ಗುಡ್ ಡಾಕ್ಟರ್. ಎಸ್. ನೀನು ಸರ್ವೀಸ್ ಯಾರಿಗಾರು ಕೊಡು, ನಾನು ಯಾರಿಗೂ ಹೇಳಿಲ್ಲ. ನೀನು ನಾಳೆ ನನಗೆ ದುಡ್ಡು ಮಾಡಬೇಕು ಅಂತ ಆಸೆ ಬಂತು ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್. ನೀ ದುಡ್ಡು ಮಾಡ್ಕೊ, ನನಗೆ ಬೇಜಾರಿಲ್ಲ. ಬಟ್ ನೀನು ಮಾಡಿದ್ದ ದುಡ್ಡಲ್ಲಿ ಇಷ್ಟು ಪರ್ಸೆಂಟು ಅಥವಾ ಇಷ್ಟು ಪೇಷಂಟ್ಸನ್ನ ನಾನು ಹೀಗೆ ನೋಡ್ತೀನಿ ಅಂತ ತೀರ್ಮಾನಕ್ಕೆ ಬಾ. ನನಗೆ ಅಷ್ಟೇ ಬೇಕು. 100 ಪೇಷಂಟ್ ನೋಡಿದ್ರೆ ನಾನು 10 ಪೇಷಂಟ್ಸನ್ನು ನಾನು ನಾಟ್ ಟೇಕಿಂಗ್ ಎನಿಥಿಂಗ್, ಬಿಕಾಸ್ ನಾನು ಬಂದಿರೋ ರೀತಿಗೆ ಐ ವಾಂಟ್ ಟು ಪೇ ಬ್ಯಾಕ್. ನಾನು ಹೀಗೆ ನೋಡ್ತೀನಿ ಇವ್ರನ್ನ.
ಅಥವಾ ನನಗೆ 10 ರೂಪಾಯಿ ದುಡಿದ್ರೆ ನಾನು ಅದ್ರಲ್ಲಿ 1 ರೂಪಾಯಿನ ನಾನು ಈ ಥರದಲ್ಲಿ ಕಷ್ಟದಲ್ಲಿದ್ದವರು ಕೊಟ್ಬಿಡ್ತೀನಿ. ಟ್ಯಾಕ್ಸ್ ಥರ, ಎಸ್ ಸರ್. ಒಂಥರ ಇನ್ಕಮ್ ಟ್ಯಾಕ್ಸ್ ಥರ ಅದು. ದಿಸ್ ಈಸ್ ಕಾಲ್ಡ್ ಸೋಷಿಯಲ್ ಟ್ಯಾಕ್ಸ್. ಈ ಸೋಷಿಯಲ್ ಟ್ಯಾಕ್ಸ್ ಯಾಕೆ ಅಂದರೆ ಯು ಆರ್ ಇಂಡೆಪ್ಟೆಡ್ ಟು ಡೂ ಇಟ್ ಟು ಆಲ್ ಯುವರ್ ಟೀಚರ್ಸ್ ಆರ್ ಎನಿಬಡಿ ಟುಮಾರೋ. ನೀನು ದಿನಾಗೋರ್ಗೆ ನಮಸ್ಕಾರ ಸರ್ ನೀವು ನನ್ನನ್ನು ಓದಿಸಿದ್ರಿ, ನಮಸ್ಕಾರ ಸರ್ ನೀವು ನನ್ನನ್ನು ಓದಿಸಿದ್ರಿ ಅಂತ ನೀವು ಹೇಳಬೇಕಾಗಿಲ್ಲ. ದೇರ್ ಇಸ್ ನೋ ನೀಡ್. ಅದನ್ನು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಥರ ಹೆಲ್ಪ್ ಮಾಡಿದವರು ಅಕಾರ್ಡಿಂಗ್ ಟು ಮೀ ದೇ ಆರ್ ಫೂಲ್ಸ್. ಅವ್ರದನ್ನು ಎಕ್ಸ್ಪೆಕ್ಟೂ ಮಾಡಬಾರ್ದು. ನನ್ನ ವಿಶ್ ಅದು, ಗೊತ್ತಾಯ್ತಾ? ಓಕೆ, ಈಗ ಸೆಕೆಂಡ್ ಇಯರ್ದೇನು ಸರ್? ಅದೇ ಸೆಕೆಂಡ್ ಇಯರ್ದು ನಾವು ಒಂದು ಕಡೆ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ಅದೇನು ಫೈನಲ್ ಆಗಿಲ್ಲ ಸರ್ ಏನಂತೇಳಿ. ಸ್ವಲ್ಪ ಇನ್ನೊಂದು 2 to 3 ಡೇಸಲ್ಲಿ ಗೊತ್ತಾಗುತ್ತೆ ಸರ್. ಓಕೆ, ಅದು ಆಗತ್ತೋ ಬಿಡುತ್ತೋ ನೀನು ತಲೆ ಕೆಡಿಸ್ಕೊಬೇಡ. ಆದರೆ ಅದೆಲ್ಲಿಂದ ಅದಾಗಲಿ 3rd and 4th ಇಯರ್ದಕ್ಕೆ ನಾನು ನಿಂಗೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದಾಗದೇ ಇದ್ದರೆ 2nd, 3rd, 4th ಮಾಡಿಸ್ಕೊಡ್ತೀನಿ. ಆಯಿತಾ? ನಿನಗೆ ಕ್ವಿಕ್ಕಾಗಿ ನನಗೆ ಯಾವತ್ತು ಲಾಸ್ಟ್ ಡೇಟ್ ಇದೆ ಅದು ಇನ್ನೂ ಅವರಿಗೆ ಬಿಟ್ಟಿಲ್ಲ ಸರ್. ಅದು ಏನು ಗೊತ್ತಾ? ಅಲ್ಲ, ಡಿಸೆಂಬರಲ್ಲಿ ಡಿಸೆಂಬರ್ 20 ಲಾಸ್ಟ್ ಡೇಟ್ ಇದೆ. 20th ಇದೆ ಅಲ್ಲ? 20. ಇನ್ನೊಂದು 2-3 ದಿನದಲ್ಲಿ ಕನ್ಫರ್ಮೇಷನ್ ಕೊಡಿ. ಯಾವುದು ಅದು ಫೀಸಿನ್ ಅದು ಆಗತ್ತಾ ಆಗಲ್ವಾ? ಆ ಸೆಕೆಂಡ್ ಇಯರ್ಗೆ ಅವ್ರು ಯಾರೋ ಹೇಳ್ತಿದ್ದೀವಿ ಅಂತಿರೋರು ಅದಿದ್ರೆ ತಲೆ ಕೆಡಿಸ್ಕೊಬೇಡಿ. ಕಡಿಮೆ ಮಾಡಿ ನಮ್ಮ ಆಫೀಸಿಂದ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆಗಳನ್ನು ಮಾಡ್ತಾರೆ. 2nd, 3rd, 4th ಮಾಡಿಸ್ಕೊಡ್ತೀನಿ. ಸೊ ನಿನ್ನ ಸ್ಟಡಿ ಮುಗೀತು ಅವಾಗ, ಕರೆಕ್ಟ್? ಹಾಂ ಸರ್. ಸೊ ವಾಟ್ ವಿಲ್ ಯು ಪೇ ಮೀ ಬ್ಯಾಕ್? ಸೊಸೈಟಿಗೆ ಸರ್ವ್ ಮಾಡಬೇಕು. ಅದಕ್ಕಿಂತ ಮೋರ್ ದ್ಯಾನ್ ದಟ್, ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್ ಸರ್. ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಎಸ್ ಸರ್. ಯಾವುದ್ರಲ್ಲೂ ಡಿಸ್ಟ್ರಾಕ್ಟ್ ಆಗಬೇಡ. ಯಾರು ಏನು ಹೇಳಿದ್ರು ಕೇಳಬೇಡ. ನನ್ನ ಏಮು, ನನ್ನ ಹಠ ಇರೋದು ಒಂದೇ, ಐ ಶಾಲ್ ಬಿ ಎ ಡಾಕ್ಟರ್, ಐ ಶಾಲ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್, ಐ ಶಾಲ್ ಬಿ ಎ ಗುಡ್ ಡಾಕ್ಟರ್ ಆ್ಯಂಡ್ ಮೈ ಜಾಬ್ ಗಾಡ್ ಹ್ಯಾಸ್ ಸೆಂಟ್ ಮೀ ಟು ಸರ್ವ್ ಅಷ್ಟೇ. ಎಸ್. ಇಷ್ಟೇ ಇಟ್ಕೋ, ಏನಕ್ಕೂ ಡೈವರ್ಷನ್ ಮಾಡ್ಕೋಬೇಡ. ಯಾವ ಇನ್ಫ್ಲೂಯೆನ್ಸ್ಗಳಿಗೂ ಸಿಗಾಕೋಬೇಡ. ಸಾಧ್ಯ ಆದಷ್ಟು ಅದರ ಇನ್ಫ್ಲೂಯೆನ್ಸ್ಗಳೇನಾರು ಆಗ್ತಿದೆ ನನ್ನ ಮೇಲೆ ಅಂದರೆ ಅದರಿಂದ ದೂರ ಇದ್ದುಬಿಡು. ಬಿಕಾಸ್ ಯು ಆರ್ ಡೆಸ್ಟೈನ್ ಟು ಸರ್ವ್, ಎಸ್. ನಾಟ್ ಟು ಡಿವಿಯೇಟ್ ಫ್ರಮ್ ಯುವರ್ ಪಾತ್. ಡಿವಿಯೇಟ್ ಆದರೆ ನೀ ಏನಾದರೂ ನಿನ್ನ ಪಾತಿಂದ ಅದು ನೀನು ಯಾರಿಗೂ ಮಾಡ್ತಿರೋ ಮೋಸ ಅಂತಂದರೆ ನಿನಗೂ ನಿಮ್ಮ ತಂದೆ ತಾಯಿಗಲ್ಲ, ನಿನಗೆ ಹೆಲ್ಪ್ ಸಪೋರ್ಟ್ ಮಾಡಿದವ್ರಿಗೆಲ್ಲ ಮಾಡಿದ್ದು ಮೋಸ. ಅದು ಹಂಗೆ ಆಗಬಾರ್ದು. ಐ ಹೋಪ್ ಇಟ್ ವಿಲ್ ನಾಟ್ ಹ್ಯಾಪನ್. ಕರೆಕ್ಟಾ? ಕರೆಕ್ಟ್. ಹಂಗೆ ಮಾಡೋಣವಾ? ಆಯ್ತು ಸರ್. ಸೊ ನೀನು ವಾಪಸ್ ಹೋಗು, ಡಾಕ್ಟರ್ ಜೊತೆ ನಿಮ್ಮ ಮೇಸ್ಟ್ರುಗಳ ಜೊತೆ ಕನ್ಸಲ್ಟ್ ಮಾಡ್ಕೊ. ಆ ಸೆಕೆಂಡ್ ಅವ್ರದ್ದನ್ನು ಕನ್ಫರ್ಮೇಷನ್ ಇನ್ನೊಂದು 2-3 ಡೇಸಲ್ಲಿ ತೊಗೊಂಬಿಡು. ಅವ್ರು ಕನ್ಫರ್ಮೇಷನ್ ಕೊಟ್ಟರೆ ಸಂತೋಷ. 3rd and 4th ನೋಟ್ ಕಳಿಸಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ನಮ್ಮಲ್ಲಿ. ಓಕೆ, ಬಟ್ ನಮ್ಮಲ್ಲಿ ಕಂಡೀಷನ್ ಇದೆ, ನೀನು 3rd ಆದಮೇಲೆ ನಿನ್ಗೆ ಎಷ್ಟೆಷ್ಟು ಬಂತು ಮಾರ್ಕ್ಸ್ ಎಲ್ಲ ಹೇಳಬೇಕು ನಮಗೆ. ಹಾಂ ಸರ್. ಶೋರ್ ಸರ್. ಓಕೆ, ದಟ್ಸ್ ಅ ಕಂಡೀಷನ್. ಹಾಂ ಸರ್. ನಂಬರ್ 2, ಒಂದು ವೇಳೆ ಅವರು ಆಗಲ್ಲ ಅಥವಾ ಲೇಟ್ ಆಗತ್ತೆ ನಮ್ಮದು ಅಂತೇನಾರು ಅಂದರು, ಯು ಟೆಲ್ ಅಸ್, ನಮ್ಮವ್ರು 2nd ಸ್ಟಾರ್ಟ್ ಮಾಡಿಸಿ ಕ್ಲೋಸ್ ಮಾಡಿಕೊಡ್ತಾರೆ. ಓಕೆನಾ? ಆಗತ್ತಾ? ಹಾಂ ಸರ್. ಏನೋ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಓದು. ಇದನ್ನು ಕನ್ಫರ್ಮ್ ಮಾಡ್ಕೊಂಡು ನನಗೆ ಹೇಳಿ. ಓಕೆ. ಆಲ್ ರೈಟ್. ನೀವು ನೋಡಿದ್ದೀರಿ ಈ ಕೇಸಲ್ಲಿ ಒಂದೇ ಒಂದು ಲೆಸನನ್ನು ನಾವು ಡ್ರಾ ಮಾಡ್ಕೋಬೋದು ಅಂತಂದರೆ ಇಷ್ಟೇ. ಶಿ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಹಠ ಮತ್ತು ಆಸೆ ಎರಡನ್ನೂ ಪರ್ಸ್ಯೂ ಮಾಡಿದ್ರೆ ಏನಾಗತ್ತೆ ಅಂದರೆ ಫಲ ಸಿಕ್ಕತ್ತೆ. ಐ ಹೋಪ್ ಒನ್ ಡೇ ಶಿ ವಿಲ್ ಬಿ ಎ ಗ್ರೇಟ್ ಡಾಕ್ಟರ್. ನಾನೇ ಎಲ್ಲರೂ ನೋಡ್ತೀನೇನು ಗ್ರೇಟ್ ಡಾಕ್ಟರ್, ಅವಳು ಎಂಥದ್ದು ಸಖತ್ ಸೂಪರ್ ಡಾಕ್ಟರ್, ಏನೋ ನ್ಯೂರೋ ಮಾಡಬೇಕು ಅಂತ ಆಸೆ ಅಂತೆ ಅವ್ರಿಗೆ. ಹೌದಲ್ಲ? ಹಾಂ ಸರ್. ಯಾರಿಗೆ ಗೊತ್ತು, ನಮಗೆ ವಯಸ್ಸಾದಾಗ ನಮಗೆ ನ್ಯೂರೋ ನೋಡ್ಬೋದು. ನೋಡ್ಬೋದಾ? ಶೋರ್. ಅದು ನೋಡಲ್ವ ನೀ ನನಗೆ? ಇಲ್ಲ.